ಇವತ್ತು ಸಂಜೆಯಿಂದನೂ ಎಲ್ಲ ಟೀಮ್ ಅವರು ಅವರವರ ವರ್ಲ್ಡ್ ಕಪ್ ಸ್ಕ್ವಾಡ್ ನ ಅನೌನ್ಸ್ ಮಾಡ್ತಾ ಬಂದ್ರು. ಮೊದಲಿಗೆ ಇಂಗ್ಲೆಂಡ್ ಅವ್ರು ಮಾಡಿದ್ರೆ, ಅದಾದ್ಮೇಲೆ ಸೌತ್ ಆಫ್ರಿಕಾದವ್ರು ಮಾಡಿದ್ರು. ಅದಾದ್ಮೇಲೆ ಸಸ್ಪೆನ್ಸ್ ಇಟ್ಕೊಂಡು ನಮ್ಮ ಇಂಡಿಯಾದವರು ಕೊನೆಗೂ ಅವರ ಸ್ಕ್ವಾಡ್ ನ ಅನೌನ್ಸ್ ಮಾಡೇ ಬಿಟ್ರು. ಈ ನಮ್ಮ ಇಂಡಿಯನ್ ಸ್ಕ್ವಾಡ್ ನೋಡ್ಬಿಟ್ಟು ಒಬ್ಬೊಬ್ಬರಿಗೆ ಒಂದೊಂಥರ ಒಪಿನಿಯನ್ ಇರ್ಬೋದು. ಬಟ್ ಈಗ ನನ್ನ ಒಪಿನಿಯನ್ ಹೇಳಕ್ ಇಷ್ಟಪಡ್ತೀನಿ. ನನಗೆ ಫಸ್ಟ್ ಇಂಪ್ರೆಷನ್ ಈ ಸ್ಕ್ವಾಡ್ ನೋಡ್ಬಿಟ್ಟು ಸ್ಕ್ವಾಡ್ ಏನೋ ಚೆನ್ನಾಗೇ ಇದೆ. ಕೆಲವೊಂದು ಪಾಸಿಟಿವ್ ಪಾಯಿಂಟ್ಸ್ ಇದಾವೆ, ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ ಇದಾವೆ. ಫಸ್ಟ್ ಆಫ್ ಆಲ್ ನಾನು ಹುಡುಕಿದ್ದು ನಮ್ಮ KL ರಾಹುಲ್ ಯಾಕೆ ಟೀಮ್ ಅಲ್ಲಿ ಇಲ್ಲ, ಯಾಕೆ ಈ ಸ್ಕ್ವಾಡ್ ಅಲ್ಲಿ ಇಲ್ಲ ಅಂತಾನೆ ಗೊತ್ತಾಗ್ತಿಲ್ಲ. ಆಮೇಲೆ ರಿಸರ್ವ್ ಪ್ಲೇಯರ್ಸ್ ಅಲ್ಲೂ ಹುಡುಕಿದೆ, ಅಲ್ಲೂ KL ರಾಹುಲ್ ಅವರಿಲ್ಲ. ಇದು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಆಗಿದೆ. ಅದಾದ್ಮೇಲೆ ಓಪನಿಂಗ್ ಪ್ಲೇಯರ್ ರೋಹಿತ್ ಶರ್ಮಾ, ಜೈಸ್ವಾಲ್, ವಿರಾಟ್, ಸೂರ್ಯಕುಮಾರ್ ಯಾದವ್ ಇವರೆಲ್ಲ ಇರ್ಬೇಕಾಗಿದ್ದೆ. ಖುಷಿ ವಿಚಾರ ಏನಪ್ಪಾ ಅಂದ್ರೆ ರಿಷಬ್ ಪಂತ್ ಅಂಡ್ ಸಂಜು ಸ್ಯಾಮ್ಸನ್ ಇವರಿಬ್ಬರನ್ನ ಸ್ಕ್ವಾಡ್ ಅಲ್ಲಿ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಇವರಿಬ್ರು ಡಿಸರ್ವ್ ಆಗ್ತಾರೆ ಸ್ಕ್ವಾಡ್ ಗೆ. ಜೊತೆಗೆ ಹಾರ್ದಿಕ್ ಪಾಂಡ್ಯ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇತ್ತು ಅಂಡ್ ಫೈನಲಿ ಅವರು ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ದೂಬೆ ಅವರಿಗೆ ಚಾನ್ಸ್ ಸಿಕ್ಕಿದೆ ಅಂತ ಪರ್ಫಾರ್ಮೆನ್ಸ್ ಬಂದಿದೆ ಈ IPL ಅಲ್ಲಿ. ಸೊ ದೂಬೆ ಅವರು ಈ ಸ್ಕ್ವಾಡ್ ಅಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ. ಬಟ್ ನನಗೆ ಒಂದು ಕ್ವಶನ್ ಇಲ್ಲಿ, ಜಡೇಜಾ, ಅಕ್ಷರ್ ಪಟೇಲ್ ಇಬ್ರು ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ಸ್, ಇವರಿಬ್ರು ಬೇಕಿತ್ತ? ಸಿಮಿಲರ್ ಆಕ್ಷನ್ಸ್ ಇರೋ ಜಡೇಜಾ, ಅಕ್ಷರ್ ಪಟೇಲ್ ಬೇಕಿತ್ತ ಅನ್ನೋದೇ ಒಂದು ಕ್ವಶನ್ ಆಗಿದೆ. ಕುಲ್ದೀಪ್ ಯಾದವ್ ಹೌದು ಇವ್ರು ಇರಬೇಕು. ಜೊತೆಗೆ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಯುಜ್ವೇಂದ್ರ ಚಹಲ್ ಅವರಿಗೆ ಈ ಸ್ಕ್ವಾಡ್ ಅಲ್ಲಿ ಸ್ಥಾನ ಸಿಕ್ಕಿದೆ. ಅದಾದ್ಮೇಲೆ ಲಾಸ್ಟಿಗೆ ಹರ್ಷದೀಪ್ ಸಿಂಗ್, ಜಾಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್. ನನ್ನ ಕ್ವಶನ್ ಏನಪ್ಪಾ ಅಂದ್ರೆ ಹರ್ಷದೀಪ್ ಸಿಂಗ್ ಬದಲು ನಟರಾಜನ ಟ್ರೈ ಮಾಡಬಹುದಿತ್ತು. ಯಾಕಪ್ಪ ಅಂದ್ರೆ ಅವರು ಕಟರ್ಸ್ ಚೆನ್ನಾಗಿ ಹಾಕ್ತಾರೆ, ಜೊತೆಗೆ ಡೆತ್ ಓವರ್ಸ್ ಅಲ್ಲಿ ಸಕ್ಕತ್ತಾಗಿ ಹಾಕ್ತಾರೆ. ಸೊ ಹರ್ಷದೀಪ್ ಸಿಂಗ್ ಬದಲು ನಟರಾಜನಿಗೆ ಟ್ರೈ ಮಾಡಬಹುದಿತ್ತಲ್ವಾ ಅಂತ ನನ್ನ ಕ್ವಶನ್. ರಿಂಕು ಸಿಂಗ್ ಚಾನ್ಸ್ ಕೊಡ್ಬೋದಿತ್ತು ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಅವ್ರು ಮಾತ್ರ ಎಕ್ಸೆಪ್ಷನಲ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ. ಡೆತ್ ಓವರ್ಸ್ ಅಲ್ಲಂತೂ ಎಲ್ಲ ಬೌಲರ್ಸಿಗೂ ಡಾಮಿನೇಟ್ ಮಾಡ್ತಾರೆ. ಸೊ ರಿಂಕು ಸಿಂಗ್ ಅವ್ರಿಗೆ ಚಾನ್ಸ್ ಕೊಡ್ಬೋದಿತ್ತು ಅನ್ಕೊಂತೀನಿ. ಅದು ಬಿಟ್ಟು ಗಿಲ್, ಖಲೀಲ್ ಅಹಮದ್, ಆವೇಶ್ ಖಾನ್ ಅವರು ರಿಸರ್ವ್ ಅಲ್ಲಿ ಕೂತವ್ರೆ. ಸೊ ಓವರ್ ಆಲ್ ಆಗಿ ಈ ಟೀಮಿಗೆ ನಾನು ಔಟ್ ಆಫ್ 10 8.5 ಕೊಡ್ತೀನಿ. ಸೊ ನಿಮಗೆ ಯಾರು ಇರಬೇಕಿತ್ತು ಅನ್ಸುತ್ತೆ ಕಮೆಂಟ್ ಹಾಕಿ. ಜೊತೆಗೆ ಈ ಟೀಮ್ ಬಗ್ಗೆ ನಿಮ್ಮ ರೇಟಿಂಗ್ಸ್ ಏನಿದೆ ಅಂತ ಕಮೆಂಟ್ ಹಾಕಿ. ಕೊನೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ.